ಇಲ್ಲೊಂದು ಪ್ರಾಪರ್ಟಿ ನೋಡಿ ಸೇಲಿಗೆ ಬಂದಿದೆ. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ನಿಮಗೆ ಪ್ಯಾಲೇಸಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ಆಗುತ್ತೆ ಇದು. ಇಲ್ಲಿ ನೋಡ್ತಿದ್ದೀರಲ್ಲ 2 ಪಾತಿ, ಈ ಹುಲ್ಲುದೊಂದು, ಈ ಕಡೆ ಒಂದು 2 ಬ್ಲಾಕು ಸ್ಟ್ರೈಟ್ ನಿಮಗೆ ಆ ಬಂಡೆ ತನಕ ಬರ್ಬೋದು. ಇದು 20 ಗುಂಟೆ ಲ್ಯಾಂಡ್, ಈಸ್ಟ್ ಫೇಸಿಂಗು. 15 ಕಿಲೋಮೀಟ್ರ್ ಆಗುತ್ತೆ ಪ್ಯಾಲೇಸ್ಗೆ. ಹತ್ರದಲ್ಲೇ ರೋಡ್ ಅಟ್ಯಾಚ್, ಸುಮಾರು ಒಂದು 90ರಿಂದ 100 ಅಡಿ ಬರ್ಬೋದು ರೋಡ್ಗೆ. ನೋಡ್ಬೋದು, ರೋಡ್ ಅಟ್ಯಾಚ್ ಪ್ರಾಪರ್ಟಿ. ನಿಮಗೆ 90ರಿಂದ 100 ಅಡಿ ಬರುತ್ತೆ. ಈಸ್ಟ್ ಫೇಸಿಂಗು, 20 ಗುಂಟಾಸ್ ನಿಮಗೆ ಲ್ಯಾಂಡು. ಏರ್ಪೋರ್ಟ್ ಇಲ್ಲಿಂದ ಒಂದು 9.5 ಕಿಲೋಮೀಟ್ರ್ ಇದೆ. ರೆಡ್ ಸಾಯಿಲ್ ಇದು. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಜಾಗದಿಂದ ಒಂದು 200 ಮೀಟರ್ ಇದೇ ರೋಡ್ಗೆ ನಿಮಗೆ ಒಂದು ರೆಸಾರ್ಟ್ ಕೂಡ ಇದೆ ನಿಮಗೆ. ಮತ್ತು ಈ ಜಾಗದ ಹಿಂಭಾಗದಲ್ಲೂ ಕೂಡ ಒಂದು ರೆಸಾರ್ಟ್ ಇದೆ ನಿಮಗೆ. ಇಲ್ಲಿ 2031 ಪ್ಲ್ಯಾನ್ ಪ್ರಕಾರ ಈ ಜಾಗದಿಂದ 200 ಮೀಟ್ರಲ್ಲಿ ರಿಂಗ್ ರೋಡ್ ಕೂಡ ಪಾಸ್ ಆಗ್ತಾ ಇದೆ. ಇನ್ನೂ 5ರಿಂದ 6 ವರ್ಷ ಬೇಕು ಅದು ಬರೋಕ್ಕೆ. ಸೊ ಇದು ಬಂದು ಪ್ರಾಪರ್ಟಿದು ಡೀಟೇಲ್ಸ್ ನಿಮಗೆ. ಪ್ಲಸ್ ಈ 20 ಗುಂಟೆ ಅಲ್ಲದೆ 5 ಗುಂಟೆ ಖರಾಬ್ ಬೇರೆ ಬರುತ್ತೆ. ಟೋಟಲ್ ನಿಮಗೆ 24ರಿಂದ 25 ಗುಂಟೆ ಬರುತ್ತೆ ನಿಮಗೆ. ಅದರಲ್ಲಿ ಖರಾಬೇ 4ರಿಂದ 5 ಗುಂಟೆ ಇದೆ ನಿಮಗೆ. ಲ್ಯಾಂಡ್ ಬಂದು 20 ಗುಂಟೆ, ಟೋಟಲ್ 24ರಿಂದ 25 ಬರುತ್ತೆ. ಈಸ್ಟ್ ಫೇಸಿಂಗ್ ಲ್ಯಾಂಡ್, ಜನರಲ್ ಪ್ರಾಪರ್ಟಿ. ನಿಮಗೆ ರೋಡ್ ಬಿಡ್ತು ಒಂದು 90 to 100 ಬರುತ್ತೆ. ನೋಡ್ಬೋದು, ವಿಲೇಜ್ ಹತ್ರದಲ್ಲೇ. ಇಲ್ಲಿಂದ ವಿಲೇಜ್ ಒಂದು 100 ಮೀಟರ್ಸ್ ಕೂಡ ಇಲ್ಲ ನಿಮಗೆ. ಬಸ್ ಸ್ಟಾಪ್ ಕೂಡ ಇದೆ ಈ ರೋಡಲ್ಲಿ. ನಿಮಗೆ ಸುತ್ತಮುತ್ತ ಫಾರ್ಮ್ ಹೌಸ್ಗಳಿವೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ರಿಟೈರ್ಮೆಂಟ್ಗೆ ಅನ್ನೋರಿಗೆ ಇದು ತುಂಬ ಒಳ್ಳೆಯ ಜಾಗ ಇದೆ ನಿಮಗೆ, ಊರ ಹತ್ರದಲ್ಲಿರೋದ್ರಿಂದ. ಕುಂಟೆಗೆ 5 ಲಕ್ಷ ಹೇಳ್ತಾರೆ, ನೆಗೋಷಿಯೇಬಲ್ಲು. ಡೈರೆಕ್ಟ್ ಓನರ್ ಸಿಟ್ಟಿಂಗ್. 1980s ನಿಮಗೆ ಡಾಕ್ಯುಮೆಂಟ್ ಕೊಡ್ತೀನಿ ನಾನು. ಕ್ಲಿಯರ್ ಟೈಟಲ್ ಇದೆ, ಏನು ಸಮಸ್ಯೆ ಇಲ್ಲ. ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡ್ಬೋದು.